ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಲ್ಲೊಬ್ಬ ವೀಕ್ಷಕರ ಒಂದು ಪ್ರಶ್ನೆ ಹೀಗಿದೆ. ಸಾಮಾನ್ಯವಾಗಿ ನಾವು ಆವರಣ ಪೂಜೆ ಅಂತ ಹೇಳಿ ಲಲಿತಾ ತ್ರಿಪುರ ಸುಂದರಿ ಅಥವಾ ಶ್ರೀಚಕ್ರದಲ್ಲಿ ಮಾಡ್ತಕ್ಕಂಥ ಆವರಣ ಪೂಜೆ, ನವ ಆವರಣಗಳ ಪೂಜೆ ಮತ್ತು ಬೇರೆ ಬೇರೆ ದೇವತೆಗಳಲ್ಲಿ ಕೂಡ ಆವರಣ ಪೂಜೆ ಮಾಡ್ತೇವೆ ನಾವು. ಉದಾಹರಣೆಗೆ ಸ್ವಾಮಿ ಸತ್ಯನಾರಾಯಣ ವ್ರತ, ಆ ವ್ರತದಲ್ಲಿ ಪ್ರಥಮ ಆವರಣ, ದ್ವಿತೀಯ ಆವರಣ, ಸುಮಾರು 8 ಆವರಣಗಳ ಪೂಜೆಯನ್ನು ಮಾಡ್ತೀವಿ. 8 ರೀತಿಯ ಆವರಣ ಪೂಜೆಯನ್ನು ಮಾಡ್ತೀವಿ. ಈ ಆವರಣ ಪೂಜೆಗೂ ಆ ಶ್ರೀವಿದ್ಯೆಯಲ್ಲಿರ್ತಕ್ಕಂಥ ನವ ಆವರಣ ಪೂಜೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಎರಡೂ ಒಂದೇನಾ? 2 ಆವರಣಗಳು ಒಂದೇನಾ? ಹೀಗಿತ್ತು ಅವರ ಪೂಜೆ, ಅವರ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ನೋಡೋಣ. ಯಾವ ರೀತಿ ಇದನ್ನು ನಾವು ನೋಡಬೇಕು ಅಂತಕ್ಕಂಥದ್ದು. ಇದರ ವಿವರ ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ವೀಕ್ಷಿಸಿ, ಸಂಪೂರ್ಣವಾಗಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ತಮಗೆ ಅನಿಸಿದ್ದನ್ನು ದಯಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ, ಈಗ ಈ ಆವರಣ ಪೂಜೆ, ವಿಧವಾದ ಆವರಣ ಪೂಜೆಗಳ ಬಗ್ಗೆ ನೋಡೋಣ. ಅನೇಕ ಪೂಜೆಗಳು ವ್ರತಗಳಲ್ಲಿ, ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಪೂಜೆ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಪೂಜೆ, ಗಣಪತಿ ಪೂಜೆ, ದೇವಿ ಪೂಜೆ, ಹೋಮಗಳು, ಕಲಶ ಪೂಜೆ, ಯಂತ್ರ ಪೂಜೆ, ಇಲ್ಲೆಲ್ಲ ಕೂಡ ಆವರಣ ಪೂಜೆ ನಡೆಯುತ್ತದೆ, ಮಾಡ್ತೀವಿ. ಅಂದರೆ ಇಲ್ಲಿ ಎಲ್ಲ ಆವರಣ ಪೂಜೆಗಳು ಒಂದೇ ರೀತಿಯದ್ದಲ್ಲ. ಆವರಣ ಅಂದರೆ ಏನು? ಆವರಣ ಅಂದರೆ ಸುತ್ತುವರಿದ ಒಂದು ಪದರ, ಸುತ್ತುವರಿದ ಒಂದು ವಲಯ, ಸುತ್ತುವರಿದ ಒಂದು ರಕ್ಷಣಾ ಚಕ್ರ, ರಕ್ಷಣಾ ಕವಚ. ಹಲವಾರು ರಕ್ಷಣಾ ಕವಚಗಳಿರುತ್ತೆ. ಯಾವುದೇ ದೇವತೆ ಇರಲಿ, ಯಾವುದೇ ದೇವತೆಯ ಮುಖ್ಯ ಚೈತನ್ಯದ ಸುತ್ತ, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆ ಚೈತನ್ಯ ಇರುತ್ತಲ್ಲ, ಸತ್ಯನಾರಾಯಣ ಸ್ವಾಮಿಯ ಒಂದು ಕೋರ್ ಅಂತಕ್ಕಂಥದ್ದೆಲ್ಲ, ಅದರ ಸುತ್ತಲೂ ಕೂಡ ಬೇರೆ ಬೇರೆ ಆ ದೇವತೆಯ ಮುಖ್ಯ ಚೈತನ್ಯದ ಸುತ್ತ ಬೇರೆ ಬೇರೆ ರೀತಿಯ ಸಹಾಯಕ ದೇವತೆಗಳು, ಶಕ್ತಿಗಳು, ದಿಕ್ಕುಪಾಲಕರು, ರಕ್ಷಣಾತ್ಮಕ ಶಕ್ತಿಗಳು, ಬೇರೆ ಬೇರೆ ಯಾವುದೋ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಇದು ಆಗಮ ಮತ್ತು ತಂತ್ರ ಪರಂಪರೆಯಿಂದ ಬಂದದ್ದು. ತಂತ್ರ ಪರಂಪರೆಯಲ್ಲಿ ಹೇಳ್ತೀವಿ. ಅವುಗಳನ್ನು ಕ್ರಮವಾಗಿ ಪೂಜಿಸ್ತೇವಲ್ಲ, ಅದೇ ಆವರಣ ಪೂಜೆ. ಅಂದರೆ ಒಂದೊಂದು ದೇವತೆಗೂ ಒಂದೊಂದು ನಿರ್ದಿಷ್ಟ ಆವರಣ ಪೂಜೆ, ಕೆಲವು ಸಾಮಾನ್ಯವಾದ ಆವರಣ ಪೂಜೆಗಳು ಇರ್ಬೋದು, ಅದನ್ನು ಮಾಡ್ತಕ್ಕಂಥದ್ದು ಆವರಣ ಪೂಜೆ. ಸಾಮಾನ್ಯವಾಗಿ ವಿಷ್ಣು ದೇವತೆಗಳಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಕೆಲವು ಪೂಜೆಗಳಲ್ಲಿ ಅನಂತ ಪದ್ಮನಾಭ ಸ್ವಾಮಿ ವ್ರತ, ಈ ವ್ರತಗಳಲ್ಲಿ ವಿಷ್ಣು ಪರಿವಾರ ದೇವತೆಗಳು, ದಿಕ್ಪಾಲಕರು, ಅಷ್ಟದಿಕ್ಪಾಲಕರು, ವಿವಿಧ ಆಯುಧ ದೇವತೆಗಳು, ದ್ವಾರಪಾಲಕರುಗಳು, ಲೋಕಪಾಲಕರು, ಈ ರೀತಿ ಹಲವಾರು ಪಾಲಕರು ಇರ್ತಾರೆ. ಇವರನ್ನು ಪೂಜಿಸಲಾಗುತ್ತದೆ. ಇವರ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಆಲಯದ ಒಳಗೆ ಅಥವಾ ಕೋರ್ ಅಂತಕ್ಕಂಥ ಸತ್ಯನಾರಾಯಣ ಕೋರ್ ಇದೆಯಲ್ಲ, ಆ ತತ್ವ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಉದ್ದೇಶ ಏನಂದ್ರೆ ಮುಖ್ಯ ದೇವತೆಯ ಪೂಜೆಯನ್ನು ಸಂಪೂರ್ಣಗೊಳಿಸುವುದು ಇದರ ಉದ್ದೇಶ. ಇದು ದೇವತಾ ಪರಿವಾರ ಆಧಾರಿತ ಆವರಣ ಪೂಜೆ. ಇನ್ನು ಶ್ರೀಚಕ್ರ ಅಥವಾ ಲಲಿತಾ ನವ ಆವರಣ ಪೂಜೆ ಇದೆಯಲ್ಲ, ಅದು ಇದಕ್ಕಿಂತ ವಿಭಿನ್ನವಾದ್ದು. ಏಕೆಂದರೆ ಶ್ರೀವಿದ್ಯೆಯ ನವ ಆವರಣ ಪೂಜೆಯಲ್ಲಿ ಕೇವಲ ದೇವತಾ ಪರಿವಾರದ ಪೂಜೆ ಅಲ್ಲ. ಶ್ರೀವಿದ್ಯೆ ಅಥವಾ ಲಲಿತಾ, ಶ್ರೀಚಕ್ರ, ಇದರ ಕೋರ್, ಇದು ಬಿಂದು ಇಲ್ಲಿದೆಯಲ್ಲ, ಇದರ ಸುತ್ತಲೂ ಇರತಕ್ಕಂಥ ಆವರಣಗಳು ಬೇರೆ. ದೇವತಾ ಪರಿವಾರದ ಪೂಜೆ ಅಲ್ಲ ಅದು. ಇದು ಒಂದು ರೀತಿ ಸಂಪೂರ್ಣ ಬ್ರಹ್ಮಾಂಡ ಮತ್ತು ಮಾನವ ಚೈತನ್ಯದ ಒಂದು ರೀತಿಯ ಆಂತರಿಕ ನಕ್ಷೆ, ಮ್ಯಾಪ್, ರೋಡ್ ಮ್ಯಾಪ್ ಟು ಅವರ್ ಬಿಂದು, ರೋಡ್ ಮ್ಯಾಪ್ ಟು ಶ್ರೀಚಕ್ರ ವರ್ಷಿಪ್ ಅಂತ ಹೇಳ್ತಾರೆ.
ಇಲ್ಲಿ ಪ್ರತಿಯೊಂದು ಆವರಣವೂ ಕೂಡ ಇದು ಸೈಕಲಾಜಿಕಲ್, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿನ ಹಂತ, ಶಕ್ತಿಯ ಪದರ, ಪವರ್ ಗ್ರಿಡ್ ಅಂತಾರಲ್ಲ, ಪವರ್, ಚೇತನದ ಸ್ಥಿತಿ, ಮತ್ತೆ ಕುಂಡಲಿನಿಯ ಯಾತ್ರೆ. ಈ ಮನುಷ್ಯನಲ್ಲಿರ್ತಕ್ಕಂಥ ಕುಂಡಲಿನ ಅದರ ಹೇಗೆ ಅದು ಮೂವ್ ಆಗುತ್ತೆ ಮೇಲಿನ ಚಕ್ರಕ್ಕೆ ಅಂತಕ್ಕಂಥದ್ದು, ಅದು ಇದು ಆತ್ಮಜ್ಞಾನದ ಹಂತ. ಇದು ಶ್ರೀವಿದ್ಯೆಯಲ್ಲಿ ನವಾವರಣ ಪೂಜೆ ಇವುಗಳ ಸಂಕೇತ. ಶ್ರೀವಿದ್ಯೆಯ ನವಾವರಣ ಪೂಜೆ ಮುಖ್ಯ ವ್ಯತ್ಯಾಸ ಏನಂದ್ರೆ, ಸಾಮಾನ್ಯ ಆವರಣ ಪೂಜೆ ದೇವತೆಯ ಸುತ್ತಲಿನ ಶಕ್ತಿಗಳ ಪೂಜೆ, ರಕ್ಷಣಾ ಮತ್ತು ಆ ದೇವತೆಯ ಪೂಜೆಯ ಪೂರ್ಣತಾ ಕಡೆಗೆ ಕ್ರಮ, ಅಪೂರ್ಣ ಮಾಡೋದಕ್ಕೆ ಒಂದು ಕ್ರಮದಲ್ಲಿ ಮಾಡ್ತಕ್ಕಂಥದ್ದು. ಅದೊಂದು ರೀತಿ ಆಚರಣಾತ್ಮಕ ವಿಧಾನ. ಈ ನವಾವರಣ ಪೂಜೆ ಹಾಗಲ್ಲ, ಮುಖ್ಯವಾಗಿದು ಆಂತರಿಕ ಚೈತನ್ಯ ಯೋಗ. ಇಲ್ಲಿ ಯಂತ್ರ, ಮಂತ್ರ, ತಂತ್ರ, ಕುಂಡಲಿನಿ, ಚೈತನ್ಯ, ಶಿವಶಕ್ತಿಯ ಏಕತ್ವ ಇವೆಲ್ಲದರ ಒಂದು ಗೂಢ ಸಾಧನೆ ಇದೆ. ಇಲ್ಲಿ ಇದೊಂದು ರೀತಿಯ ಯೋಗ, ಆಂತರಿಕ ಚೈತನ್ಯ ಯೋಗ. ಸತ್ಯನಾರಾಯಣ ಪೂಜೆಯಲ್ಲಿ ಆವರಣ ಪೂಜೆ ಒಂದು ರೀತಿಯ ದೇವರ ಸುತ್ತಲಿನ, ಆ ದೇವತೆಯ ಸುತ್ತಲಿನ ಲೋಕ ಮತ್ತು ಶಕ್ತಿಗಳ ಗೌರವ. ಶ್ರೀಚಕ್ರದಲ್ಲಿ ಆವರಣ ಪೂಜೆ ಅಂದರೆ ಒಬ್ಬ ಮನುಷ್ಯನ, ಒಬ್ಬ ವ್ಯಕ್ತಿಯ ಜೀವನದಿಂದ ಬ್ರಹ್ಮಾಂಡದವರೆಗೂ ಎಲ್ಲವನ್ನೂ ಒಳಗೊಂಡಂಥ ಪರಬ್ರಹ್ಮದತ್ತ ಸಾಗುವ ಒಂದು ಆತ್ಮಯಾತ್ರೆ ಶ್ರೀಚಕ್ರದಲ್ಲಿ. ಇಲ್ಲಿ ತಾತ್ವಿಕ ವ್ಯತ್ಯಾಸ ಏನಂದ್ರೆ, ಸಾಮಾನ್ಯ ಪೂಜೆಯಲ್ಲಿ ದೇವರು ಮತ್ತು ಭಕ್ತ, ದೇವರು ಭಕ್ತ ಎಂಬ ಭೇದ ಹೆಚ್ಚು ಸ್ಪಷ್ಟ ಇಲ್ಲ. ಸಾಮಾನ್ಯ ಸತ್ಯನಾರಾಯಣ ಪೂಜೆ ಆಗಲಿ, ಎಲ್ಲೇ ಆಗಲಿ, ಇದು ದ್ವೈತ ಸಂಪ್ರದಾಯದ ಒಂದು ಪೂಜೆಗಳು, ಪೂಜಾ ಕ್ರಮ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ. ಶ್ರೀವಿದ್ಯೆಯಲ್ಲಿ ಕೊನೆಗೆ ಭಕ್ತನೇ ದೇವಿ ಆಗ್ಬಿಡ್ತಾನೆ. ಇಲ್ಲಿ ಒಂದು ಅದ್ವೈತದ ಅನುಭವದತ್ತ ಸಾಗುತ್ತದೆ ಈ ಶ್ರೀವಿದ್ಯೆಯಲ್ಲಿ. ಇನ್ನು ಮನೋವಿಜ್ಞಾನದ ದೃಷ್ಟಿಯಲ್ಲಿ ನೋಡೋದಾದ್ರೆ, ಸಾಮಾನ್ಯ ಆವರಣ ಪೂಜೆ ಹೇಗಿರುತ್ತೆ ಅಂದರೆ, ಭಕ್ತಿ, ಶಾಂತಿ, ರಕ್ಷಣಾಭಾವ ಇದನ್ನು ಕೊಡ್ತಕ್ಕಂಥದ್ದು ಈ ಸಾಮಾನ್ಯ ಆವರಣ ಪೂಜೆ. ನವ ಆವರಣ ಪೂಜೆ ಹೇಗೆ ಅಂದರೆ, ಮನಸ್ಸಿನ, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆಂತರಿಕವಾಗಿ ಒಂದು ಪರಿವರ್ತನೆ ಆಗುತ್ತೆ ಮತ್ತು ಅವನ ಚೈತನ್ಯ ಜಾಗೃತಿ ಆಗುತ್ತೆ. ಆ ಜಾಗೃತಿಯ ಒಂದು ಹಂತಗಳು, ಜಾಗೃತಿಯ ವಿಧ ವಿಧವಾದ ಸೋಪಾನಗಳು, ವಿಧ ವಿಧವಾದ ಮಾರ್ಗಗಳು. ಹಾಗಾಗಿ ಈ ಶ್ರೀವಿದ್ಯೆ ಅಂತಕ್ಕಂಥದ್ದು ಅತ್ಯಂತ ಗೂಢ. ಯಾಕೆಂದರೆ ಇದು ಕೇವಲ ಪೂಜೆ ಮಾಡ್ತಕ್ಕಂಥ ವಿಧಾನವಲ್ಲ, ಇದು ಮಾನವನ ವ್ಯಕ್ತಿಗತ ಅಂತ ಅಂದುಕೊಂಡಿರ್ತಕ್ಕಂಥ ಚೈತನ್ಯದಿಂದ ಪರಾಶಕ್ತಿಯವರೆಗೆ ಸಾಗುವ ಒಂದು ಆಧ್ಯಾತ್ಮಿಕ ಸೈನ್ಸ್, ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಮಾರ್ಗ, ಆಧ್ಯಾತ್ಮಿಕ ಹಂತ ಹಂತವಾಗಿ ಸಾಗುವ ಮಾರ್ಗ. ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಸಾಮಾನ್ಯ ಆವರಣ ಪೂಜೆ ದೇವತೆಯ ಸುತ್ತಲಿನ ಶಕ್ತಿಗಳ ಪೂಜೆ, ಶ್ರೀಚಕ್ರ ನವಾವರಣ ಪೂಜೆ ಮಾನವ ಚೈತನ್ಯದ 9 ಆಂತರಿಕ ಹಂತಗಳ 9 ಲೆವೆಲ್ಸ್ ಆಫ್ ಹ್ಯೂಮನ್ ನೇಚರ್, ಹ್ಯೂಮನ್ ಅಥವಾ ಚೈತನ್ಯದ ನೇಚರ್. ಅದರ ಮೂಲಕ ದೇವಿ ಚೈತನ್ಯದ ಅಲ್ಟಿಮೇಟ್ ಒನ್ನೆಸ್ ವಿತ್ ದಿ ದೇವಿ, ಆ ಒಂದು ಯಾತ್ರೆ. ಈ 9 ಹಂತಗಳ ಮೂಲಕ, ಈ 9 ಹಂತ ಹಂತವಾಗಿ ದೇವಿ ಚೈತನ್ಯದ ಏಕತ್ವದ ಯಾತ್ರೆ, ಪರಮ ಏಕತ್ವದ ಯಾತ್ರೆ ಅಂತ ಹೇಳ್ಬೋದು. ಹಾಗಾಗಿ ಇವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ತಿಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.